ಯೇಸುವಿನ ನಾಮದಲ್ಲಿ ಕರ್ನಾಟಕದಾದ್ಯಂತ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಂದ ಕರ್ನಾಟಕವನ್ನು ಪ್ರೀತಿಸುವಂಥ ದೈವ ಮಕ್ಕಳು, ಪ್ರಾರ್ಥಿಸುವಂಥ ವೀರಾಂಗನೆಯರು ನಮ್ಮ ರಾಜ್ಯದಲ್ಲಿ ಅನೇಕ ಹೆಸರುಗಳನ್ನು ದೇವರು ಎಬ್ಬಿಸಿ ಆ ಕೂಟದಲ್ಲಿ ತರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಕೂಟಕ್ಕಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಮತ್ತು ವಿಶೇಷವಾಗಿ ಯಾರ್ಯಾರು ನಮ್ಮ ಗ್ರೂಪ್ಸ್ಗಳಲ್ಲಿ ಇದ್ದೀರೋ, ಬೆಳಗ್ಗೆ ಸರಿಯಾಗಿ 3 ಗಂಟೆಗೆ ಪ್ರಾರ್ಥನೆಗಳು ನಡೀತಾ ಇದೆ. ಆ ಪ್ರಾರ್ಥನೆಗಳಲ್ಲಿ ನೀವು ಭಾಗಿಯಾಗಬಹುದು. ಯಾರು ವಾಟ್ಸಪ್ ಗ್ರೂಪ್ನಲ್ಲಿ ಇದ್ದೀರೋ ಅವರಿಗೆ ಮಾತ್ರ ಉದಯ ಕಾಲದ ಲಿಂಕ್ಗಳು ಹೋಗ್ಲಿಕ್ಕಿದೆ. ಅಷ್ಟು ಮಾತ್ರವಲ್ಲ, ನಾನು ಸದಾ ನಿಮ್ಮ ಗ್ರೂಪ್ನಲ್ಲಿ ಸೇರ್ತೇನೆ ಪಾಸ್ಟರ್, ನನ್ನ ಸದಾ ಜಾಯಿನ್ ಮಾಡಿಕೊಳ್ಳಿ ಎಂಬುದಾಗಿ ಒಂದು ವೇಳೆ ನಿಮಗೆ ಆಸಕ್ತಿ ಇರುವುದಾದರೆ ನಿಮ್ಮ ನಂಬರ್ಗಳನ್ನು ಶೇರ್ ಮಾಡಿ, ವಾಟ್ಸಪ್ ನಂಬರ್ಗಳನ್ನು ಶೇರ್ ಮಾಡಿ, ಅದನ್ನು ನಾವು ಗ್ರೂಪಿಗೆ ಹಾಕ್ತೇವೆ. ಒಂದು ವೇಳೆ ಕಾಲ್ ಮಾಡಿ ನಿಮ್ಮ ನಂಬರ್ಗಳನ್ನು ಕೊಡುವುದಾದರೆ ಗ್ರೂಪಿಗೆ ಹಾಕ್ತೇವೆ. ಬನ್ನಿರಿ, ನಾವೆಲ್ಲರೂ ಸದಾ ವಿಷನ್ ಕರ್ನಾಟಕಕ್ಕಾಗಿ, ಕರ್ನಾಟಕದ ದರ್ಶನವನ್ನು ಈಡೇರಿಸುವುದಕ್ಕಾಗಿ ನಾವೆಲ್ಲರೂ ಸದಾ ಏಕೀಭವಿಸಿ ಉದಯ ಕಾಲದ 3 ಗಂಟೆಯ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ದೇವರ ನಾಮವನ್ನು ನಾವು ಘನಪಡಿಸುವಂತರಾಗೋಣ. ಆತ್ಮೀಯ ದೇವಜನರೇ, ಎಷ್ಟು ಜನ ಸಂತೋಷವಾಗಿದ್ದೀರಿ? ಖಂಡಿತವಾಗಿ ದೇವರು ನಿಮ್ಮನ್ನು ಬಲಪಡಿಸಲಿ. ನೇರವಾಗಿ ಸಂದೇಶಕ್ಕೆ ಹೋಗೋಣ. ಇಸ್ರೇಲರಿಗೆ ಹೇಯವಾದ ಪ್ರಾಣಿ ಯಾವುದು ಗೊತ್ತಾ? ಹಂದಿ. ಇಸ್ರೇಲರಿಗೆ ಹೇಯವಾದಂಥ ಪ್ರಾಣಿ ಹಂದಿ. ಇಸ್ರೇಲರಿಗೆ ಬಹು ಪ್ರಿಯವಾದಂಥ ಪ್ರಾಣಿ ಯಾವುದು ಅಂದರೆ ಕುರಿ. ಹಂದಿಯನ್ನು ಗಮನಿಸುವಂಥ ಸಂದರ್ಭದಲ್ಲಿ ಹಂದಿ ಯಾವಾಗಲೂ ಗಲೀಜನ್ನೇ, ಕೆಸರನ್ನೇ, ಕೊಳಕನ್ನೇ, ಗುಂಡಿಯನ್ನೇ ಅದು ಇಷ್ಟಪಡುವಂಥದ್ದಾಗಿದೆ. ಅದಕ್ಕೆ ಯಾವಾಗ ಅತಿ ಸಂತೋಷ ಇರ್ತದೆ ಎಂಬುದಾಗಿ ನೆನೆಸುವಾಗ, ಎಲ್ಲಿ ಬಹು ಗಲೀಜಿರುತ್ತೋ, ಕೊಳಕಾದ ಸ್ಥಳ ಇರ್ತದೋ ಅಲ್ಲಿ ಹೋಗ್ಬಿಟ್ರೆ ಅದಕ್ಕೆ ಪರಮಾನಂದ. ಎಷ್ಟು ಸಂತೋಷ ಪಡುತ್ತೋ ಅದು, ಎಷ್ಟು ಉಲ್ಲಾಸ ಪಡುತ್ತೋ. ಅದೇ ಕೊಳಕಾದಂಥ ಆ ಗುಂಡಿನಲ್ಲಿ ಅಥವಾ ಕೊಳಕಾದಂಥ ಆ ಸ್ಥಳದಲ್ಲಿ ಕುರಿ ಬಿದ್ದರೆ ಉಲ್ಲಾಸ ಪಡಲ್ಲ. ಕುರಿ ಆ ಕೊಳಕಿನ ಮಧ್ಯದಲ್ಲಿ 1 ನಿಮಿಷ ಅನಿಸದ ಇರೋದಕ್ಕೆ ಇಷ್ಟಪಡಲ್ಲ. ಏನು ಮಾಡುತ್ತೆ ಗೊತ್ತಾ? ಕಿರಿಚೋದಕ್ಕೆ, ಅರಚೋದಕ್ಕೆ ಪ್ರಾರಂಭವಾಗುತ್ತೆ. ತನ್ನ ಕುರುಬನನ್ನು ಅದು ಕಿರಿಚುತ್ತಾ ಹೇಳುತ್ತೆ, ಎಲ್ಲಿದೆಯಾ, ಬಾ ಬಾ ಬಾ, ಬ್ಯಾ ಬ್ಯಾ ಅಂದ್ರೆ ಏನು ಗೊತ್ತಾ? ಬಾ ಬಾ ಅಂತ ಕಿರಿಚುತ್ತೆ. ಎಲ್ಲಿ ತನಕ ಕಿರಿಚುತ್ತೆ ಗೊತ್ತಾ? ಆ ಕುರುಬ ಓಡಿ ಬಂದು ಆ ಕುರಿಯನ್ನು ಮೇಲೆ ಕೆತ್ತುವ ತನಕ ಅದು ಕಿರಿಚುತ್ತದೆ. ಆತ್ಮಿಕತೆ ಮನುಷ್ಯನಿಗೂ ಲೋಕದಲ್ಲಿ ಜೀವಿಸುವಂಥ ಮನುಷ್ಯನಿಗೂ ಇವೆರಡು ಪ್ರಾಣಿಗಳು ಹೋಲಿಕೆಯಾಗಿರುವಂಥದ್ದಾಗಿದೆ. ದೇವಜನರೇ, ಯಾವ ವ್ಯಕ್ತಿಯೂ ಸಹ ಕೇಡಿನಲ್ಲಿಯೋ, ಪಾಪದಲ್ಲಿಯೋ, ಮೋಸದಲ್ಲಿಯೋ, ವಂಚನೆಯಲ್ಲಿಯೋ, ಕಷ್ಟದಲ್ಲಿಯೋ ಬಿದ್ದು ಹಾಳಾಗುವುದು ದೇವರಿಗೆ ಇಷ್ಟ ಇಲ್ಲವೇ ಇಲ್ಲ. ಹಂದಿಯ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಯಾಕೆ ಇಸ್ರೇಲರು ಅದನ್ನು ಹೇಯವಾಗಿ ನೋಡ್ತಾರಂದ್ರೆ, ಎಷ್ಟೇ ಸ್ನೋ ಪೌಡರ್, ಫೇರ್ ಆ್ಯಂಡ್ ಲವ್ಲಿ ಮೇಕಪ್ಗಳನ್ನು ಮಾಡಿದ್ರು ಸದಾ ಅದು ಇಷ್ಟಪಡುವಂಥ ಸ್ಥಳನೇ ಕೊಳಕಾದಂಥ ಸ್ಥಳ. ಆದರೆ ಕುರಿನ ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದರೆ, ಅದು ಸ್ವಲ್ಪ ಮಾತ್ರ ಸದಾ ಗಲೀಜಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಇಸ್ರೇಲರಲ್ಲಿ ಬಹಳ ಜನ ಕುರಿ ಪ್ರಿಯರು, ಅಂದರೆ ಕುರುಬರಾಗಿ ಮಾರ್ಪಡ್ತಾ ಇದ್ರಂತೆ. ಕ್ರೈಸ್ತಿಯ ಜೀವಿತ ಕೊಳಕಿನಲ್ಲಿ ಇರುವಂಥ ಜೀವಿತವಾಗಿ ಇರಬಾರದು. ಪಾಪದಲ್ಲಿಯೂ, ಕಷ್ಟದಲ್ಲಿಯೂ, ಕಣ್ಣೀರಿನಲ್ಲಿಯೂ, ವೇದನೆಯಲ್ಲಿ, ದುಃಖದಲ್ಲಿಯೂ ಆ ಕೊಳಕಾದಂಥ ಒಂದು ಗುರುತು
ಆ ಹಂದಿಯ ಸ್ವಭಾವ ತಿರುಗಿ 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 ಎಷ್ಟೇ ಶುದ್ಧ ಮಾಡಿಕೊಂಡು ಸದಾ ಆ ಪಾಪದ ಸ್ಥಳದಲ್ಲಿಯೇ, ಕೊಳಕಾದ ಸ್ಥಳದಲ್ಲಿ ಬೀಳುವಂಥ ಒಂದು ಮನಸ್ಥಿತಿ ದೈವ ಮಕ್ಕಳಿಗೆ ಇರಬಾರ್ದು. ದೈವ ಮಕ್ಕಳಿಗೆ ದೇವರು ಇಷ್ಟಪಡುವಂಥ ಸಂಗತಿಯನ್ನು ಗೊತ್ತಾ? ನೀನು ಎಂಥ ಪಾಪದಲ್ಲಿ ಬಿದ್ದಿದ್ರು, ಎಂಥ ಆಳವಾದ ಗುಂಡಿನಲ್ಲಿ ಬಿದ್ದಿದ್ರು, ಎಂಥ ಹೊಲಸಾದ ಜೀವನ ನಿನ್ನದಾಗಿರುವುದಾದರೂ, ಎಷ್ಟೇ ನೀನು ಕಡುಪಾಪಿ ಆಗಿರುವುದಾದರೂ, ನೀನು ಅರಚಿದರೆ, ನೀನು ಕೂಗಿದರೆ, ನೀನು ಒಂದು ಸಾರಿ ದೇವಾ ನನಗೆ ಸಹಾಯ ಮಾಡು ಎಂಬುದಾಗಿ ಕೂಗಿದರೆ, ಪರಲೋಕದ ದೇವರು ಆತನೇ ಸ್ವತಃ ಇಳಿದು ಬಂದು ನೀನು ಯಾವ ಗುಂಡಿನಲ್ಲಿ ಬಿದ್ದಿದೆಯೋ ಅಲ್ಲಿಂದಲೇ ನಿನ್ನನ್ನು ಮೇಲಕ್ಕೆತ್ತಿ ಆತನು ತನ್ನ ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ನಿನ್ನನ್ನು ನಡೆಸುತ್ತಾನೆ. ಕುರುಬ ಇದನ್ನೇ ತಾನೇ ಮಾಡೋದು. ಕುರಿ ಅಗಾಧವಾದಂಥ ಗಲೀಜಿನಲ್ಲಿ ಬಿದ್ದುವಾಗ ಅದು ಕಿರಿಸುತ್ತೆ. ಕುರುಬ ತಟ್ಟನೆ ಹೊರಗಡೆ ತೆಗೆದು ನೀರಿನಿಂದ ಅದನ್ನು ಶುಭ್ರ ಮಾಡೋದು. ಶುಭ್ರ ಮಾಡಿದ ನಂತರ ಅದನ್ನು ಒಣಗಿಸಿದ ಮೇಲೆ ಏನು ಮಾಡ್ತಾನೆ ಗೊತ್ತಾ? ನನ್ನ ಕುರಿ ನನಗೆ ಸಿಕ್ಕಿತು ಎಂಬುದಾಗಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆಡಂಬರದಿಂದ ಆ ಕುರಿಗಳ ಹಿಂಡಿನ ಮಧ್ಯದಲ್ಲಿ ಆ ಕುರಿಯನ್ನು ತೆಗೆದುಕೊಂಡು ಹಾಕ್ತಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ಯಾಕೆ ಈ ಮಾತನ್ನು ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆಂದರೆ, ಯೇಸುವಿನ ನಾಮದಲ್ಲಿ ನೀನು ಎಂಥ ಪರಿಸ್ಥಿತಿನಲ್ಲಿ ಇರುವುದಾದರೂ ಸಹ ನೀನು ಪ್ರಾರ್ಥಿಸುವುದಾದರೆ ದೇವರು ನಿನಗೆ ಜಯವನ್ನು, ಬಿಡುಗಡೆಯನ್ನು, ಅದ್ಭುತವನ್ನು, ಅತಿಶಯನ್ನು ನಿನ್ನ ಬದುಕಿನಲ್ಲಿ ದೇವರು ಮಾಡುವಂಥವನಾಗಿದ್ದಾನೆ. ನಿನ್ನ ಬದುಕಿನಲ್ಲಿ ಮಾಡುವಂಥವನಾಗಿದ್ದಾನೆ. ಯಾಕೆಂದರೆ ಪ್ರಾರ್ಥಿಸುವುದಕ್ಕಾಗಿಯೇ ಈ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಪ್ರತಿಯೊಂದು ಸಂದರ್ಭದಲ್ಲಿ ಸದಾ ಯಾರು ಕೂಗು ಆತನಿಗೆ ಕೇಳ್ತದ ಗೊತ್ತಿಲ್ಲ. ಯಾರು ಪಾಪದಲ್ಲಿ, ಯಾರು ಕಷ್ಟದಲ್ಲಿ, ಯಾರು ರೋಗದಲ್ಲಿ, ಯಾರು ಬಂಧನದಲ್ಲಿ, ಯಾರು ಅನೀತಿಯಲ್ಲಿ, ಯಾರು ಅಕ್ರಮದಲ್ಲಿ, ಯಾರು ದುಃಖದಲ್ಲಿ, ಯಾರು ವೇದನೆಯಲ್ಲಿ, ಯಾರು ವ್ಯಭಿಚಾರದಲ್ಲಿ, ಯಾರು ಅನೇಕ ವಿಧವಾದಂಥ ಪ್ರತಿಕೂಲವಾದಂಥ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವರ ಕೂಗನ್ನು ದೇವರು ಬೇಗನೆ ಕೇಳ್ತಾನಂತೆ. ನನ್ನ ಮಕ್ಕಳು ಯಾವಾಗ ನನ್ನನ್ನು ಕೂಗುತ್ತಾರೆ, ನನ್ನನ್ನು ಎದುರು ನೋಡ್ತಾರೆ, ಯಾವಾಗ ಹೋಗಿ ನಾನು ಕರೆಗಳನ್ನು ಚಾಚಿ ನನ್ನ ಮಕ್ಕಳನ್ನು ನನ್ನ ಮೇಲೆ ಕೆತ್ತಿ ಅವರನ್ನು ಸಮೃದ್ಧಿ ಭರಿತವಾದಂಥ ಜೀವಿತವನ್ನು ಕೊಡಲಿ ಎಂಬುದಾಗಿ ದೇವರು ನೆನೆಸುತ್ತಲೇ ಇರ್ತಾನಂತೆ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನಾವು ಆತ್ಮಿಕತೆಯಲ್ಲಿ ಬಲ ಹೊಂದೋದಕ್ಕೆ ಶತ್ರು ಬಿಡೋದೇ ಇಲ್ಲ. ಪ್ರಾರ್ಥನೆಯಲ್ಲಿ ದೃಢಗೊಳ್ಳೋದಕ್ಕೆ ಶತ್ರು ಏನು ಮಾಡಲ್ಲ ಗೊತ್ತಾ? ನಮ್ಮನ್ನು ಬಿಡೋದೇ ಇಲ್ಲ. ಏನು ಮಾಡ್ತಾನೆ ಗೊತ್ತಾ? ತಡೆಗಳ ಮೇಲೆ ತಡೆಗಳನ್ನು ತರ್ತಾನೆ. ಕೂಗೋದಕ್ಕೆ ಬೇಡಲ್ಲ. ನಿನ್ನ ಪರಿಸ್ಥಿತಿ ಇಷ್ಟೇ, ನಿನ್ನ ಜೀವನ ಇಷ್ಟೇ, ನಿನ್ನ ಬದುಕು ಇಷ್ಟೇ, ನೀನು ಉದ್ಧಾರ ಆಗಲ್ಲ, ನಿನ್ನ ಮಕ್ಕಳು, ನಿನ್ನ ಮನೆ, ನಿನ್ನ ಜೀವನ, ನಿನಗೆ ಆರೋಗ್ಯ ಸಿಗಲ್ಲ, ನಿನಗೆ ಸಮಾಧಾನ ಸಿಗಲ್ಲ. ಸಾವಿರ ಪ್ರಶ್ನೆಗಳನ್ನು ನಿನ್ನ ಎದುರಿನಲ್ಲಿ ತರ್ತಾನೆ. ಆದರೆ ದೇವನಾಕಿ ಸ್ತೋತ್ರವಾಗಲಿ, ಆ ಪ್ರಶ್ನೆಗಳಿಗೆ ಕಿವಿಗೊಡದೆ ದೇವರು ನನಗಿದ್ದಾನೆ, ನನ್ನ ದೇವರು ನನ್ನ ಕೈ ಬಿಡಲ್ಲ ಎಂಬುದಾಗಿ ಒಂದು ವೇಳೆ ನಿನ್ನ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ನಿಂತರೆ ಸಾಕು, ನಿನ್ನ ಪರವಾಗಿ ದೇವರು ಯುದ್ಧ ಮಾಡುತ್ತಾನೆ. ನಿನಗೆ ದೇವರು ಜಯವನ್ನು ಕೊಡುತ್ತಾನೆ, ದೇವರು ಬಲವನ್ನು ಕೊಡುತ್ತಾನೆ. ನೋಡಿ, ಸಂತೋಷದಿಂದ ಸಿಂಹಾಸನದ ಮೇಲೆ ಕುತ್ಕೊಳ್ಳೋದಕ್ಕೆ ಸಿದ್ಧನಾಗಿರುವಂಥ ದಾವೀದನನ್ನು ಗಮನಿಸುವಂಥ ಸಂದರ್ಭದಲ್ಲಿ ಬಹಳ ಸಮೃದ್ಧಿ ಭರಿತವಾದಂಥ ಸಮಯ ಆತನ ಬದುಕಿನಲ್ಲಿ. ಯಾಕೆಂದರೆ ಎಷ್ಟೋ ಹೋರಾಟಗಳನ್ನು ಮಾಡಿದ ನಂತರ ಇನ್ನೇನು ಸಿಂಹಾಸನದ ಮೇಲೆ ಕುತ್ಕೊಳ್ಳಬೇಕು ಎನ್ನುವಂಥ ಸಂದರ್ಭದಲ್ಲಿ ಫಿಲಿಪ್ಟಿಯರ ಅರಸರುಗಳೇನು ಮಾಡ್ತಾರೆ ಗೊತ್ತಾ? ದಾವೀದನ ವಿರುದ್ಧವಾಗಿ ಯುದ್ಧ ಸಾರಬಿಡ್ತಾರೆ. ಸಿಂಹಾಸನ ಮೇಲೆ ಕೂತ್ಕೊಳ್ಳೋದಿರಲಿ, ಏನಪ್ಪ ಇಂಥ ಒಂದು ಪರಿಸ್ಥಿತಿ ಬಂತು ಎಂಬುದಾಗಿ ಕಳವಳ ಪಡುವಂಥ ಒಂದು ಸ್ಥಿತಿ ಆತನ ಬದುಕಿನಲ್ಲಿ ಬಂದುಬಿಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಒಂದು ಪರಿಸ್ಥಿತಿನಲ್ಲಿ ದಾವೀದ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಫಿಲಿಪ್ಟಿಯರು ಎಂಬುದಾಗಿ ಗಮನಿಸುವಾಗ ಆಕ್ರಮಣಕಾರಿಗಳು ಎಂಬುದಾಗಿ ಸೈತಾನನಿಗೆ ಗುರುತು, ಪದೇ ಪದೇ ಅಟ್ಯಾಕ್ ಮಾಡುವಂಥ ಸಂತತಿಯವರು.
ಅಂತ ಮನುಷ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಬೇಕು. ಆದರೆ ದಾವೀದನು ತನ್ನ ಜನರ ಮೇಲೋ, ತನ್ನ ಸೈನ್ಯದ ಮೇಲೋ, ತನ್ನ ಸೇನಾಧಿಪತಿಯ ಮೇಲೋ, ಸೈನ್ಯದ ಅಧ್ಯಕ್ಷನ ಮೇಲೋ, ಅಥವಾ ತನ್ನ ಮಂತ್ರಿಯಾಗಿರುವಂಥ ಯೋವಾಬ್ ಎನ್ನುವಂಥ ಆ ವ್ಯಕ್ತಿಗೆ ಏಯ್ ಬೇಗನೆ ಸಿದ್ಧವಾಗು, ರೆಡಿಯಾಗು, ಯುದ್ಧಕ್ಕೆ ನಾವು ಹೋಗಬೇಕೆಂಬುದಾಗಿ ಆಲ್ರೆಡಿ ಫಿಲಿಷ್ಟಿಯರು ರೆಫಿದೀಮ್ ಎನ್ನುವಂಥ ಆ ತಗ್ಗಿನಲ್ಲಿ ಬಂದು ಆಲ್ರೆಡಿ ನಿಂತುಕೊಂಡಿದ್ದಾರೆ. ಹೋಗೋಣ ಬಾ ಎಂಬುದಾಗಿ ಸೈನ್ಯವನ್ನಾಗಲಿ, ಸೈನ್ಯ ಅಧ್ಯಕ್ಷನಾಗಲಿ, ಮನುಷ್ಯರನ್ನಾಗಲಿ, ಮಂತ್ರಿಯ ಮೇಲೆ ಆತನು ಆಧಾರ ಪಡೆದ ಏನು ಮಾಡಿದನಂತ ಗೊತ್ತಾ? ಬೈಬಲನ್ನು ಓದ್ರಿ. 2 ಸಮುವೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 17ನೇ ವಚನದ ಕೊನೆಯ ಸಾಲು. 2 ಸಮುವೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 17ನೇ ವಚನದ ಕೊನೆಯ ಸಾಲು. ಮುಚ್ಚಿದಾಗ ಹೊರಟರು. ದಾವೀದನು ಇದನ್ನ ಕೇಳಿ ಎಲ್ಲಿಗೆ ಹೋದನಂತ್ರಿ? ದುರ್ಗಕ್ಕೆ ಹೋದನು. ದುರ್ಗ ಅಂದ್ರೆ ಏನು ಗೊತ್ತಾ? ಯಾರೂ ಕಾಣದೇ ಇರುವಂಥ ಸ್ಥಳ, ಯಾರೂ ಗುರುತು ಹಿಡಿಯಲಾರದಂಥ ಸ್ಥಳ, ಮರೆಯಾದಂಥ ಸ್ಥಳ. ಕನ್ನಡದಲ್ಲಿ ಹೇಳಬೇಕಂದ್ರೆ ದುರ್ಗಕ್ಕೆ ಪರ್ಯಾಯ ಅರ್ಥ ಪ್ರಾಕಾರಗಳು. ದುರ್ಗ ಯಾಕೆ ಕಟ್ಟುತ್ತಾ ಇದ್ರು, ಪ್ರಾಕಾರಗಳನ್ನು ಯಾಕೆ ಕಟ್ಟಿಕೊಂಡಿದ್ದರು ಅಂದರೆ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕಾಗಿಯೇ ಆ ಪ್ರಾಕಾರಗಳನ್ನು, ದುರ್ಗಗಳನ್ನು ಹಳೆ ಕಾಲದಲ್ಲಿ ಕಟ್ಟುತ್ತಾ ಇದ್ದರು. ನೋಡಿ, ದಾವೀದನು ಯಾರ ಮೇಲೂ ಭರವಸೆ ಇಡಲಿಲ್ಲ, ಯಾರನ್ನು ನಿರೀಕ್ಷಿಸಲಿಲ್ಲ. ಫಿಲಿಷ್ಟಿಯರು ಈಗ ಆಲ್ರೆಡಿ ಲಕ್ಷ ಲಕ್ಷ ಜನರು ಬಂದು ಸ್ಥಳದಲ್ಲಿ ಆತನ ವಿರುದ್ಧವಾಗಿ ನಿಂತುಕೊಳ್ಳುವಂಥ ಒಂದು ಸಂದರ್ಭ ಕೇಳಿದ ತಕ್ಷಣವೇ ಆತನು ಓಡಿ ಹೋಗಿ ದುರ್ಗದ ಒಳಗಡೆ ಪ್ರವೇಶ ಮಾಡಿದನಂದರೆ ಅದರ ಅರ್ಥ ಏನು ಗೊತ್ತಾ? ದೇವರೇ 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 ಕರ್ತನೆ ಸ್ವಾಮಿ, ಈಗೋ ನಾನು ಯಾರ ಬಲದ ಮೇಲೂ, ಯಾರ ಶಕ್ತಿಯ ಮೇಲೂ, ಯಾರ ಕುಲದ ಮೇಲೂ, ಯಾರ ಸಾಮರ್ಥ್ಯದ ಮೇಲೂ ನಾನು ನಿಂತ್ಕೊಂಡಿಲ್ಲ ಸ್ವಾಮಿ. ಈಗೋ ಇಷ್ಟು ಜನ ಫಿಲಿಷ್ಟಿಯರು ನನ್ನ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ, ಇವ್ರ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಹೋಗಬಹುದಾ ಅಂತ ಕೇಳುವುದಕ್ಕೆ, ಆತನು ಪ್ರಾರ್ಥಿಸುವುದಕ್ಕೆ ದೇವರ ಸನ್ನಿಧಾನವನ್ನು ಹುಡುಕಿದನಂತೆ. ಅನೇಕ ಸಾರಿ ನಮ್ಮ ಬದುಕಿನಲ್ಲಿ ಸ್ವಲ್ಪ ಹೊಸದ ತಾಳ್ಮೆ ಇಲ್ಲದ ರೀತಿಯಲ್ಲಿ ಯುದ್ಧನ ನೋಡ್ಕೊಳ್ಳೋಣ ಬಿಡು, ಅವ್ರ ಕಡೆ ಸ್ವಲ್ಪ ಜನ ಸತ್ತು ಹೋಗ್ತಾರೆ, ಇವ್ರ ಕಡೆ ನಮ್ಮ ಕಡೆ ಆದರೂ ಸ್ವಲ್ಪ ಜನ ಸತ್ತು ಹೋಗ್ತಾರೆ, ಏನೇ ಆದರೂ ಸರಿ, ಈ ಕಾರ್ಯಗಳಲ್ಲಿ ನಾವು ಮುಂದೆ ಹೋಗೋಣ ಎಂಬುದಾಗಿ ಬೇರೆ ಬೇರೆ ಲೋಕ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡುತ್ತೇವೆ. ಯಾವುದೇ ಒಂದು ಕುಟುಂಬದ ಸಮಸ್ಯೆಗಳಿರ್ಬೋದು, ವೈಯಕ್ತಿಕವಾದಂಥ ಸಮಸ್ಯೆಗಳಿರ್ಬೋದು, ಶತ್ರು ಏನು ಮಾಡ್ತಾನೆ ಗೊತ್ತಾ? ನೀನು ಪ್ರಾರ್ಥಿಸದ ಹಾಗೆ, ನೀನು ಸಂತೋಷವಾಗಿ ಇರದ ಹಾಗೆ, ನೀನು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳದ ಹಾಗೆ, ನೀನು ಇನ್ನೇನೆಲ್ಲ ಮುಗೀತು ಎಂಬುದಾಗಿ ಅಂದುಕೊಳ್ಳುವ ಸಂದರ್ಭದಲ್ಲಿಯೇ ಮತ್ತೆ ಬೇರೆ ಬೇರೆ ತಡೆಗಳನ್ನು, ಪ್ರಾಬ್ಲಮ್ಗಳನ್ನು, ಹೋರಾಟಗಳನ್ನು ಇಮ್ಮಡಿಯೇಟ್ ತರ್ತಾನೆ ಅಭಿಷಕ್ತರಿಗೆ, ಇಮ್ಮಡಿಯೇಟ್ ತರ್ತಾನೆ ಪ್ರಾರ್ಥಿಸುವಂಥ ವ್ಯಕ್ತಿಗಳಿಗೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ದೇವರ ಸನ್ನಿಧಾನದಲ್ಲಿ ದೇವರ ಮೊರೆಗೆ ಹೋಗಬೇಕು, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕೆ ಹೋಗಬೇಕು. ಎಂಥ ಕಾರ್ಯಗಳಿರುವುದಾದರೂ ಸದಾ ಅದನ್ನು ಬದಿಗಿಟ್ಟು, ಎಂಥ ಬಲಿಷ್ಠವಾದಂಥ ವ್ಯಕ್ತಿಗಳು ಬರುವುದಾದರೂ ಯೇಸುವಿನ ನಾಮದಲ್ಲಿ ನಮ್ಮ ಹೃದಯವನ್ನು ನಾವು ಸ್ಥಿರಪಡಿಸಿಕೊಳ್ಳಬೇಕು, ನಮ್ಮ ಹೃದಯವನ್ನು ನಾವು ಸ್ಥಿರಪಡಿಸಿಕೊಳ್ಳಬೇಕು. ನಿಜವಾಗಲೂ ಸದಾ ಮಾನವನ ಜೀವಿತದಲ್ಲಿ ಯುದ್ಧ ನಡೆಯುವಂಥ ಸ್ಥಳ ಯಾವುದು ಗೊತ್ತಾ? ರಣರಂಗ ಅಲ್ಲ, ಯುದ್ಧ ಭೂಮಿ ಅಲ್ಲ. ಮಾನವನ ಜೀವಿತದಲ್ಲಿ ಮೊಟ್ಟ ಮೊದಲು ಯುದ್ಧ ಪ್ರಾರಂಭವಾಗುವುದೇ ಹೃದಯದಲ್ಲಿ. ಈ ಹೃದಯದಲ್ಲಿ ನಾವು ಯಾವಾಗ ಧೈರ್ಯ ತಂದುಕೊಳ್ತೇವೋ, ಸ್ಥೈರ್ಯ ತಂದುಕೊಳ್ತೇವೋ, ಇಲ್ಲ ನನ್ನ ದೇವರು ಅದನ್ನು ನೋಡಿಕೊಳ್ತಾನೆ, ನನ್ನ ದೇವರು ನಮ್ಮನ್ನು ಬಲಪಡಿಸ್ತಾನೆ, ದೇವರು ನಮಗಾಗಿ ಯುದ್ಧ ಮಾಡ್ತಾನೆ, ದೇವರು
ನಮ್ಮನ್ನು ಕೈ ಬಿಡೋದಿಲ್ಲ, ದೇವರು ನಮಗೆ ಸಹಾಯಕ್ಕೆ ಬರ್ತಾನೆ ಎಂಬುದಾಗಿ ನಂಬಿಕೆಯಿಂದ ನಾವು ನಿಂತ್ಕೊಳ್ತೇವೋ, ಒಂದು ವೇಳೆ ನಮ್ಮ ವಿರುದ್ಧವಾಗಿ ಗೋಲಿಯಾತನೇ ಬರಬಹುದು, ನಮ್ಮ ವಿರುದ್ಧವಾಗಿ ಬಲಿಷ್ಠರಾಗಿರುವಂಥ ಫಿಲಿಷ್ಟಿಯರು ಅಮಲೇಕ್ಯರು ಬರಬಹುದು, ನಮ್ಮ ವಿರುದ್ಧವಾಗಿ ಶತ್ರುವೇ ಎದುರಾಗಿ ನಿಂತುಕೊಂಡು ಬಂದು ದೊಡ್ಡ ದೊಡ್ಡ ರೌಡಿಗಳು ಬರಬಹುದು. ಆ ರೌಡಿಸಮ್ ಮಾಡುವಂಥ ವ್ಯಕ್ತಿಗಳಿದ್ದಾರಲ್ಲ, ಅವರ ಆಸ್ತಿ ಎಷ್ಟೊಂದಿದೆಯಲ್ಲ, ಅವರ ಬ್ಯಾಕ್ಗ್ರೌಂಡ್ ಭಾಳ ಬಲವಾಗಿದೆಯಲ್ಲ, ಎಷ್ಟೋ ಜನ ಬಾಡಿಗಾರ್ಡ್ಗಳನ್ನು ಇಟ್ಕೊಂಡಿದ್ದಾರಲ್ಲ, ಇವೆಲ್ಲ ಯೋಚನೆಗಳು ಅನೇಕ ಸಾರಿ ನಮ್ಮ ಒಳಗಡೆ ಬರಬಹುದು. ಆದರೆ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನು ಮಾಡಿದಂಥ ಸಂಗತಿಯನ್ನು ನೀವು ಮಾಡಬೇಕು. ಯಾಕೆಂತ ಹೇಳಿದರೆ, ಯುದ್ಧ ಮಾಡೋದಕ್ಕಿಂತ ಮೊದಲೇನೆ ಸೇನೆಗಳ ಕರ್ತನು, ಯುದ್ಧ ಶೂರನು, ಪರಾಕ್ರಮಶಾಲಿಯಾಗಿರುವಂಥ ದೇವರ ಬಳಿನಲ್ಲಿ ಆತನು ಹೋಗಿ ಮೊಣಕಾಲನ್ನು ಹೂರಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ ಕರ್ತನೆ, ನಾನು ಈ ಯುದ್ಧಕ್ಕೆ ಹೋಗಬೇಕಾ ಬೇಡವಾ? ದೇವರೇ ನೀನು ಹೋಗು ಎಂಬುದಾಗಿ ಹೇಳಿದರೆ ಮಾತ್ರ ಈ ಯುದ್ಧಕ್ಕೆ ನಾನು ಹೋಗುತ್ತೇನೆ, ಇಲ್ಲ ಅಂದರೆ ನಾನು ಹೋಗಲ್ಲ ಎಂಬುದಾಗಿ ಆತನು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ನೀನು ಯುದ್ಧಕ್ಕೆ ಹೋಗು ಎಂಬುದಾಗಿ ಹೇಳ್ತಾನೆ. ಆಗ ದಾವೀದನು ಹೇಳ್ತಾನೆ, ಅವರನ್ನು ನಾನು ಯುದ್ಧದಲ್ಲಿ ಜಯಿಸ್ತೇನೋ ಸ್ವಾಮಿ, ಜಯಿಸ್ತೇನೋ ಇಲ್ಲವೋ ಎಂಬುದಾಗಿ ಹೇಳುವಾಗ, ನೀನು ಹೋಗು, ಆ ಯುದ್ಧದಲ್ಲಿ ನಿನಗೆ ನಾನು ಜಯ ಕೊಡ್ತೇನೆ ಎಂಬುದಾಗಿ ಹೇಳಿ ದೇವರು ದಾವೀದನಿಗೆ ಹೇಳಿದ ನಂತರವೇ ಯುದ್ಧದಲ್ಲಿ ಹೋಗಿ ಫಿಲಿಷ್ಟಿಯರನ್ನು ಯುದ್ಧದಲ್ಲಿ ಜಯವನ್ನು ಹೊಂದಿಕೊಳ್ಳುತ್ತಾನೆ. ಇವತ್ತು ದೇವರ ಸನ್ನಿಧಾನದಲ್ಲಿ ಎಚ್ಚರವಾಗಿ ಗಮನಿಸಿರಿ. ಯಾಕೆ ದೇವರಿಗೆ ದಾವೀದನು ದೇವರ ಹೃದಯಕ್ಕೆ ಇಷ್ಟವುಳ್ಳ ವ್ಯಕ್ತಿ ಎಂಬುದಾಗಿ ನೆನೆಸುವಾಗ, ತಾನೇ ಯಾವತ್ತೂ ಸದಾ ಯಾವುದೇ ಕಾರ್ಯಗಳನ್ನು ಮಾಡಿದರೂ ವೈಯಕ್ತಿಕವಾಗಿ ತನ್ನ ಬಲದ ಮೇಲೆ, ತನ್ನ ಆಲೋಚನೆ ಮೇಲೆ, ತನ್ನ ಜ್ಞಾನದ ಮೇಲೆ ಯಾವತ್ತೂ ನಿಂತುಕೊಳ್ತಿರಲಿಲ್ಲ. ಅವನು ದೇವರನ್ನೇ ಆತುಕೊಳ್ತಾ ಇದ್ದ, ದೇವರನ್ನೇ ಎದುರು ನೋಡ್ತಾ ಇದ್ದ. ಆತನ ಹೇಳಿದರೆ ಮಾತ್ರ, ಆತನು ಓಕೆ ಅಂದರೆ ಮಾತ್ರ ಮುಂದೆ ಸಾಗುತ್ತಾ ಇದ್ದ. ಇವತ್ತಿನ ದಿನಮಾನಗಳಲ್ಲಿ ನಾವು ಸದಾ ಯುದ್ಧದಲ್ಲಿ ಇದ್ದೇವೆ. ಎಲ್ಲದಕ್ಕಿಂತ ಬಲವಾದ ಯುದ್ಧ ಯಾವುದು ಗೊತ್ತಾ? ಆತ್ಮಿಕವಾದ ಯುದ್ಧ. ಆ ಯುದ್ಧ ಹೃದಯದಲ್ಲಿ ನಡೀತದೆ. ಆತ್ಮಿಕವಾದಂಥ ಯುದ್ಧದಲ್ಲಿ ಸ್ಥಿರತೆಯಿಂದ ನಾವು ಇರಬೇಕಂದ್ರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಆಶ್ರಯ ಬಹಳ ಪ್ರಾಮುಖ್ಯವಾದದ್ದು. ಈ ಲೋಕದಲ್ಲಿ ಯಾರಿಗೂ ಹೆದರಬಾರ್ದು, ಯಾರಿಗೂ ಭಯಪಡಬಾರ್ದು. ಯಾವುದೇ ಸಂಗತಿಗಳು, ಯಾವುದೇ ವಿಧವಾದ ತಡೆಗಳು, ರೋಗಗಳು, ಯಾವುದೇ ವಿಧವಾದಂಥ ಆ ಶಕ್ತಿ ವ್ಯಕ್ತಿಗಳ ವಿರುದ್ಧವಾಗಿ ಜಯವನ್ನು ಹೊಂದಿಕೊಳ್ಳಬೇಕಂದ್ರೆ ಈ ಆತ್ಮಿಕ ಮನುಷ್ಯನು ಮೊದಲು ದೇವರೊಟ್ಟಿಗೆ ಐಕ್ಯವಾಗಿ ದೇವರ ಸನ್ನಿಧಾನದಲ್ಲಿ ಸದೃಢತೆಯಿಂದ ದೇವರ ಮೇಲೇನೆ ಆತುಕೊಳ್ಳಬೇಕು. ಆತುಕೊಳ್ಳದೆ ಹೋದರೆ ಬಲಹೀನರಾಗಿ ಇದ್ದು ಬಿಡುತ್ತೇವೆ. ಲಾರೆನ್ಸ್ ಎನ್ನುವಂಥ ಭಕ್ತನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ನಾನು ಪ್ರತಿದಿನ 3 ಗಂಟೆಗಳ ಕಾಲ ನಾನು ಪ್ರಾರ್ಥನೆ ಮಾಡದೆ ಹೋದರೆ ಸೈತಾನನು ನನ್ನ ವಿಷಯದಲ್ಲಿ ಅವನು ಜಯವನ್ನು ತಂದುಕೊಳ್ಳುತ್ತಾನೆ. ನಾನು 3 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದರೆ ಆ ದಿನವೆಲ್ಲ ಬರುವಂಥ ಎಷ್ಟೇ ಘನಘೋರವಾದಂಥ ಯುದ್ಧಗಳಿರುವುದಾದರೂ ಅದನ್ನು ಜಯಿಸುವಂತೆ ದೇವರು ನಮಗೆ ಸಾಮರ್ಥ್ಯವನ್ನು ಕೊಡ್ತಾನೆ, ನನಗೆ ಸಾಮರ್ಥ್ಯವನ್ನು ಕೊಡ್ತಾನೆ ಎಂಬುದಾಗಿ. ಬರೀ ಲಾರೆನ್ಸ್ ಅವರ ಜೀವನದ ಚರಿತ್ರೆ ಎಲ್ಲ ಪ್ರೀತಿಯುಳ್ಳ ದೇವಜನರೇ, ಇತಿಹಾಸದ ಪುಟಗಳನ್ನು ತೆರೆದು ನೋಡುವಂಥ ಸಂದರ್ಭದಲ್ಲಿ ಯಾರ್ಯಾರು ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆದರೂ ಅವರು ಹೆಚ್ಚು ಜಯವನ್ನು ಹೊಂದಿದಂಥ ಸಂಗತಿಗಳನ್ನು ಸತ್ಯವೇದದಲ್ಲಿ ಮಾತ್ರವಲ್ಲ ಇವತ್ತು ಸದಾ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ದೇವರ ಸನ್ನಿಧಾನದಲ್ಲಿ ನಾವು ಅಂದ್ಕೊಂಡು ಬಿಟ್ಟಿರ್ತೇವೆ, ದೊಡ್ಡ ಸಭೆಗೆ ಹೋದರೆ ಸಾವಿರಾರು ಜನ ಇರುವುದಾದರೆ ಅವರ ಪ್ರಾರ್ಥನೆಗಳನ್ನು ದೇವರು ಕೇಳಿ ಜಯವನ್ನು ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಎಷ್ಟು ತಪ್ಪಾದ ಸಂಗತಿ ಗೊತ್ತಾ? ಬಹಳ ದೊಡ್ಡದಾದಂಥ ತಪ್ಪಾದ ಸಂಗತಿ.
ದೊಡ್ಡ ದೊಡ್ಡ ಸಭೆಗಳಲ್ಲಿ ಶೋಕಿ ಇರುತ್ತೆ, ದೊಡ್ಡ ದೊಡ್ಡ ಸಭೆಗಳಲ್ಲಿ ಲೀಡರ್ಶಿಪ್ಗಳಿರ್ತಾರೆ, ದೊಡ್ಡ ದೊಡ್ಡ ಸಭೆಗಳಲ್ಲಿ ರಾಜಕೀಯ ಇರ್ತದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಶತ್ರು ಅವರ ಜೀವಿತದಲ್ಲಿ ಯಾವಾಗಲೂ ಸಹ ತನ್ನ ಕಾರ್ಯವನ್ನು ನಡೆಸ್ತಾನೆ ಇರ್ತಾರೆ. ಒಂದು ಸಾರಿ ಏನಾಯ್ತು ಗೊತ್ತಾ, ಒಂದು ದೊಡ್ಡ ಸಭೆ, ಸಾವಿರಾರು ಜನ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೈತಾನ ಏನು ಮಾಡ್ದ ಅಂದರೆ, ಒಬ್ಬ ಚಿಕ್ಕದಾಗಿರುವಂಥ ಸೈತಾನ್ ದೂತನನ್ನು ಅಲ್ಲಿಟ್ಟು ಇದನ್ನು ನೀನು ಕಾಯ್ಕೊಂಡಿರು ಅಂತ ಹೇಳಿದ. ಆದರೆ ಅದೇ ಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕದಾದಂಥ ಗುಡಿಸಲು ಸೋರ್ತಾ ಇದೆ. ಗಾಳಿ ಬೆಳಕು ಅದರಲ್ಲಿ ವಿಪರೀತವಾಗಿ ಬರ್ತಾ ಇದೆ. ಆದರೆ ಅದರಲ್ಲಿ ಒಂದು ಒಳ್ಳೆ ವಯಸ್ಸಾದಂಥ ಮುದುಕಿ ಇದ್ದಾಳೆ. ಆ ಮುದುಕಿ ಯಾವಾಗಲೂ ಪ್ರಾರ್ಥನೆಯಲ್ಲಿರ್ತಾಳೆ. ಈ ಚಿಕ್ಕದಾಗಿರುವಂಥ ಪ್ರೊಟೆಕ್ಷನ್ಗಿದ್ದಂಥ ಸೈತಾನ್ ದೊಡ್ಡ ಸೈತಾನಿಗೆ ಕಾಲ್ ಮಾಡಿ ಹೇಳಿದಂತೆ, ನಿಜವಾಗ್ಲೂ ಸದಾ ಎಲ್ಲರೂ ಹೇಳೋದು ನಿನಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ, ನಿಜವಾಗ್ಲೂ ನಿನಗೆ ಬುದ್ಧಿನೇ ಇಲ್ಲ. ಎಲ್ಲರನ್ನು ಕರ್ಕೊಂಡು ಹೋಗಿ ಆ ಮುದುಕಿ ಗುಡಿಸಲ್ ಸುತ್ತಲೂ ಸದಾ ನೀನು ಕುದಿಸ್ಕೊಂಡು ಕೂತ್ಕೊಂಡಿದೆಯಲ್ಲ, ಅವರಿಗೆಲ್ಲ ನಿಜವಾಗ್ಲೂ ಸಾವಿರಾರು ಜನ ಸಭೆಯಲ್ಲಿದ್ದಾರೆ, ಅವರ ವಿರುದ್ಧವಾಗಿ ನೀನು ನಮ್ಮ ಸೈನ್ಯಗಳನ್ನು ಕಳಿಸಬೇಕು, ನನಗೆ ಮಾತ್ರ ಒಬ್ಬನಿಗೆ ಇಟ್ಟು ಉಳಿದವರವರೆಲ್ಲ ನೀವೆಲ್ಲ ಅಲ್ಲೇ ಇದ್ದೀರಲ್ಲ ಎಂಬುದಾಗಿ ಕಾಲ್ ಮಾಡುವಾಗ ಸೈತಾನ್ ಹೇಳಿದನಂತೆ, ದೊಡ್ಡ ಸೈತಾನ್ ಆ ಚಿಕ್ಕ ಸೈತಾನ್, ಏಯ್ ನೀನು ಮಾತಾಡ್ತಿರೋದು ತುಂಬ ರಾಂಗ್ ಆಗಿದೆ. ಆ ಚರ್ಚ್ನಲ್ಲಿರುವಂಥ ಸಾವಿರಾರು ಜನ ಅವ್ರು ನಿಜವಾಗ್ಲೂ ಸಹ ಅವರ ಪ್ರಾರ್ಥನೆಗಳನ್ನು ದೇವರು ಕೇಳೋದಿಲ್ಲ. ಯಾಕಂದರೆ ಅಲ್ಲಿ ಬರುವಂಥವರೆಲ್ಲ ಶೋಕಿ ಮಾಡೋದಕ್ಕಾಗಿ ಅವ್ರ ಡ್ರೆಸ್ಸು ಇವ್ರ ಡ್ರೆಸ್ಸು, ಇವ್ರ ಕಾರು, ಅವ್ರ ಜೊತೆ ಇವ್ರು ಹೆಂಗಿದ್ದಾರೆ, ಅವ್ರು ಹಂಗಿದ್ದಾರೆ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬರ್ತಾರೆ. ಒಬ್ಬರು ಸದಾ ನಿಯತ್ತಾಗಿ ಅಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳಿಲ್ಲ. ಒಬ್ಬರು ಸದಾ ನಿಯತ್ತಾಗಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳಿಲ್ಲ. ಅಲ್ಲೋ ನೋಡು, ಅಗೋ ನೋಡು, ಆ ಸಭೆಯಲ್ಲಿ ಯಾರೋ ಒಬ್ಬನು ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ, ಯಾರೋ ಒಬ್ಬ ದೇಶದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ, ಯಾರು ವಿಷನ್ ಕರ್ನಾಟಕಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ, ಅವನಿಗೊಬ್ಬರಿಗೆ ಅಟ್ಯಾಕ್ ಮಾಡಿ ನೀನು ಸಾಕು. ಈ ಮುದುಕಿ ಸಾಮಾನ್ಯವಾದಂಥ ಮುದುಕಿ ಅಲ್ಲ. ಈ ಮುದುಕಿಯ ಪ್ರಾರ್ಥನೆಯನ್ನ ಪರಲೋಕದ ದೇವರು ಕೇಳಿ ಕದಲಿ ಹೋಗ್ತಾ ಇದ್ದಾನೆ. ಪರಲೋಕದ ದೇವರು ಈ ಮುದುಕಿ ಸಾಮಾನ್ಯವಾದಂಥ ಮುದುಕಿ ಅಲ್ಲ. ಈ ಮುದುಕಿ ಬೆಳಗ್ಗೆ ಮೊಣಕಾಲು ಉರ್ಕೊಂಡು ಕೂತ್ಕೊಂಡಿದ್ದು ಇದುವರೆಗೂ ಎದ್ದಿಲ್ಲ. ಎಲ್ಲಿ ನನ್ನ ಕತ್ತಲೆ ಸಾಮ್ರಾಜ್ಯ ದೇವರು ನಾಶಪಡಿಸ್ತಾನೋ ಈ ಮುದುಕಿಯ ಸಂದೇಶವನ್ನು ಕೇಳಿ ಎಂಬುದಾಗಿ ನಾವೆಲ್ಲ ಭಯಪಟ್ಟು ಈ ಮುದುಕಿಯನ್ನು ನಾವು ಕಾವಲು ಕಾಯ್ತಾ ಇದ್ದೇವೆ, ಡಿಸ್ಟರ್ಬ್ ಮಾಡ್ತಾ ಇದ್ದೇವೆ. ಗಾಳಿ, ಬಿರುಗಾಳಿ, ಅನೇಕ ತಡೆಗಳನ್ನು, ಅನೇಕ ವಿಧವಾದಂಥ ಕ್ರಿಯೆಕಾರಗಳನ್ನು ಮಾಡ್ತಾ ಇರೋದಾದ್ರೂ ಈ ಮುದುಕಿ ಮಾತ್ರ ಎದ್ದೋಳ್ತಿಲ್ಲ. ನೀ ಸಾಮಾನ್ಯವಾದ ಮುದುಕಿ ಅಂತ ತಿಳ್ಕೊಬೇಡ. ಅದಕ್ಕೆ ನಾವು ಎಲ್ಲರೂ ಸದಾ ಇಲ್ಲಿದ್ದೇವೆ. ಅರ್ಥ ಆಗ್ತಾ ಇದೆಯಾ ಪ್ರೀತಿಯುಳ್ಳ ದೇವಜನರೇ? 1000 ಜನ ಸಭೆಯಲ್ಲಿ ಇರುವುದಾದರೆ ಅವರ ಪ್ರಾರ್ಥನೆಗಳಿಗಿಂತಲೂ ಸದಾ ತನ್ನ ಪ್ರಾಣವನ್ನೇ, ತನ್ನ ಜೀವಿತವನ್ನೇ ಮುಡಿಪಾಗಿಟ್ಟು ದೇವರೇ ಕರ್ತನೆ ಉಜ್ಜೀವನವನ್ನು ಕಳಿಸು, ರಾಜ್ಯವನ್ನು ರಕ್ಷಿಸು, ಬಿಡುಗಡೆ ಕೊಡು, ದೇವರೇ ಕರ್ತನೆ ಜನರ ಕತ್ತಲೆ ಅಂಧಕಾರಗಳು ಲಯವಾಗಲಿ ಎಂಬುದಾಗಿ ಪಟ್ಟು ಹಿಡಿದು ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸುವವರ ಪರವಾಗಿ ಪರಲೋಕದ ದೇವರು ಕಾರ್ಯ ಮಾಡುವಂತವನಾಗಿದ್ದಾನೆ. ಅವರ ವಿರುದ್ಧವಾಗಿ ಸೈತಾನನ ಸಮೂಹ ಸದಾ ನಿಂತುಕೊಳ್ಳುವಂಥದ್ದಾಗಿದೆ. ದೇವರಿಗೂ ಇವರು ಬೇಕು, ಸೈತಾನನಿಗೂ ಸದಾ ಇವರು ಬೇಕ್ರಿ. ದೇವರು ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸ್ತಾನೆ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಆತ್ಮಿಕವಾಗಿ ಬಿದ್ದು ಹೋಗುವ ಹಾಗೆ ನಮ್ಮನ್ನು ಕಾರ್ಯತಂತ್ರಗಳನ್ನು ಮಾಡುತ್ತಾನೆ. ಅದಕ್ಕೆ ದಾವಿದ ವೈಯಕ್ತಿಕವಾಗಿ ಅವನು ತನ್ನ ಸ್ವಂತ ಬಲದ ಮೇಲೆ ನಿಂತುಕೊಳ್ಳಲಿಲ್ಲ. ಫಿಲಿಪ್ಪಿಯ ವಿರುದ್ಧವಾಗಿ ಯುದ್ಧದಲ್ಲಿ ಗೆದ್ದು ಬರ್ತಾನೆ. ಗೆದ್ದಂತಹ ವ್ಯಕ್ತಿಗಳು ಸುಮ್ಮನಿರಲ್ಲ, ಸೋತಂತಹ ವ್ಯಕ್ತಿಗಳು ಫಿಲಿಪ್ಪಿಯರು ಸುಮ್ಮನಿರಲ್ಲ. ಮತ್ತೆ ದೊಡ್ಡ ಸೈನ್ಯದೊಡನೆ ಬರ್ತಾರೆ, ದೊಡ್ಡ ಸಮೂಹ ಅವ್ರ ವಿರುದ್ಧವಾಗಿ ಬರ್ತಾರೆ. ಯಾಕಂದ್ರೆ ಉರಿತಾ ಇದೆ ಹೊಟ್ಟೆ, ಇವನೊಬ್ಬನೇ ಬಂದ್ಬಿಟ್ಟು ಸಾವಿರಾರು ಜನರನ್ನು ಹತ ಮಾಡಿಬಿಟ್ನಲ್ಲ ಎಂಬುದಾಗಿ
ಒಳಗಡೆ ಹೊಟ್ಟೆ ಉರಿತಾ ಇದೆ. ಆ ಹೊಟ್ಟೆ ಉರಿಗೆ ಏನು ಮಾಡ್ತಾರೆ ಗೊತ್ತಾ, ಬಂದು ಮತ್ತೆ ಯುದ್ಧಕ್ಕೋಸ್ಕರವಾಗಿ ಸನ್ನದ್ಧವಾಗಿ ಆ ರೆಫಿದಿಮ್ ಎನ್ನುವಂಥ ಆ ತಗ್ಗಿನಲ್ಲಿ ಲಕ್ಷಾಂತರ ಮಂದಿ ಬಂದು ಕೂಡಿಕೊಳ್ಳುತ್ತಾರೆ. ಅದೇ 2 ಸಮುವೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 24ನೇ ವಚನ ಓದಮ್ಮ. ಸ್ತೋತ್ರಂ. ಓಕೆ, 22ರಿಂದ ಓದಮ್ಮ. ನೋಡಿ, ಸೈತಾನ್ ಏನು ಮಾಡ್ತಾನೆ ಗೊತ್ತಾ, ಒಂದು ಸಾರಿ ಯುದ್ಧದಲ್ಲಿ ಜಯಿಸಿದ್ರೆ ಸಾಕಾಗಲ್ಲ, ಒಂದು ಸಾರಿ ಪ್ರಾರ್ಥನೆ ಮಾಡಿದರೆ ಸಾಕಾಗಲ್ಲ. ನೋಡಿ, ಯುದ್ಧದಲ್ಲಿ ಸೋತಂತ ಫಿಲಿಷ್ಟಿಯರು ಮತ್ತೆ ತಿರುಗಿ ಬಂದು ರೆಫಾಯಿಮ್ ತಗ್ಗಿನಲ್ಲಿ ಇಳಿದುಕೊಂಡು ದಾವೀದನು ಯೆಹೋವನ ಸನ್ನಿಧಾನದಲ್ಲಿ ಮತ್ತೆ ಓಡೋಗ್ತಾ ಇದ್ದಾನೆ. ಸೈನ್ಯ ಸಮೂಹವಾಗಿ ಬಂದು ನಿಂತುಕೊಂಡಿರುವಂತಹ ಸಂದರ್ಭದಲ್ಲಿ ರೆಫಾಯಿಮ್ ಆ ಸ್ಥಳದಲ್ಲಿ ಬಂದಂತ ವೇಳೆಯಲ್ಲಿ ದಾವೀದನು ಏನು ಮಾಡಿದ ಗೊತ್ತಾ, ಮತ್ತೆ ಸೈನಿಕರ ಬಳಿನಲ್ಲಿ, ಜನರ ಬಳಿನಲ್ಲಿ, ನ್ಯಾಯಾಧಿಪತಿಗಳ ಬಳಿನಲ್ಲಿ ಅಥವಾ ಸಹಾಯ ಮಾಡುವ ವ್ಯಕ್ತಿಗಳ ಬಳಿನಲ್ಲಿ ಹೋಗದೆ ದೇವರ ಹತ್ರ ನ್ಯಾಯವನ್ನು ವಿಚಾರಿಸೋದಕ್ಕೋಸ್ಕರವಾಗಿ ಮತ್ತೆ ದುರ್ಗಕ್ಕೆ ಓಡೋಗ್ತಾ ಇದ್ದಾನೆ. ಮತ್ತೆ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಹೋಗಿ ದೇವರ ಹತ್ರ ಕೇಳ್ತಾ ಇದ್ದಾನೆ, ದೇವರೇ ಕರ್ತನೆ, ಮತ್ತೆ ಇವರು ಬಂದಿದ್ದಾರಲ್ಲ, ನಾನು ಏನು ಮಾಡಲಿ ಸ್ವಾಮಿ, ಯುದ್ಧಕ್ಕೆ ಹೋಗ್ಬೋದಾ ಎಂಬುದಾಗಿ ದೇವರ ಹತ್ರ ಕೇಳುವಂಥ ಸಂದರ್ಭದಲ್ಲಿ ದೇವರು ಹೇಳುವಂಥ ಸಂಗತಿಯನ್ನು ಗೊತ್ತಾ, ಈಗೋ ಯುದ್ಧಕ್ಕೆ ಹೋಗು, ನಾನು ಬೇಡ ಅನ್ನಲ್ಲ, ಆದರೆ ಮುಂಬಾಗಿಲಿನಿಂದ ಹೋಗಬೇಡ, ಹಿಂಬಾಗಿಲಿಂದ ಹೋಗಬೇಕೆಂಬುದಾಗಿ ದೇವರು ಹೇಳುತ್ತಾನೆ. ಹೌದು ಸ್ವಾಮಿ, ನಾನು ಹಿಂಬಾಗಿಲಿಂದನೇ ಹೋಗುತ್ತೇನೆ, ಅದಕ್ಕೆ ಗುರುತೇನೆ ಎಂಬುದಾಗಿ ದೇವರ ಹತ್ರ ಕೇಳ್ತಾ ಇದ್ದಾನೆ. ಓದಪ್ಪ, ಅಲ್ಲಿದ್ದಾನೆ, ಓದು. ಆತನು ಅವನಿಗೆ, ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ. ನೋಡಿ, ಹಿಂಭಾಗದಿಂದ ನೀನು ಹೋಗಿ ಸುತ್ತಿಕೊಂಡು ಹೋಗಿ, ಯಾವ ಮರಗಳು, ಬಾಕಾ ಮರಗಳ ಇರುವ ಕಡೆಗಳಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯೆಹೋವನು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸೋದಕ್ಕೋಸ್ಕರವಾಗಿ ಅವರ ಮೇಲೆ ಬೀಳು ಅಂದನು. ದೇನಾಕ್ಕೆ ಸ್ತೋತ್ರವಾಗಲಿ. ಎಷ್ಟು ಜನಕ್ಕೆ ಇದು ಅರ್ಥ ಆಗ್ತಾ ಇದೆ ಪ್ರೀತಿಯುಳ್ಳ ದೇವಶುಂಡ್ರೆ? ಪ್ರಾರ್ಥನೆ ದೇವರ ಆಲೋಚನೆಯನ್ನು ತರುವಂಥದ್ದಾಗಿದೆ. ಪ್ರಾರ್ಥನೆ ದೇವರ ಕಾರ್ಯವನ್ನು ಹೇಗೆ ಮಾಡಬೇಕೆಂಬುದಾಗಿ ಪ್ರಕಟ ಮಾಡುವಂಥದ್ದಾಗಿದೆ. ಪ್ರಾರ್ಥನೆ ನಮ್ಮ ಪರವಾಗಿ ದೇವರು ಯುದ್ಧ ಮಾಡುವ ಹಾಗೆ ಮಾಡುವಂಥದ್ದಾಗಿದೆ. ಅನೇಕ ಸಾರಿ ನಾವು ಡಿಸಿಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ಗೊತ್ತಾ, ಅವರಿವರ ಸಹಾಯವನ್ನು, ಅವರಿವರ ಆಲೋಚನೆಗಳನ್ನು, ಅವರಿವರ ಮಧ್ಯದಲ್ಲಿ ಹೋಗ್ತೇವೆ. ಆ ಪ್ರವಾದಿ, ಈ ಪ್ರವಾದಿ, ಆ ಅಭಿಷಕ್ತ, ಈ ಅಭಿಷಕ್ತ. ಪ್ರೀತಿಯುಳ್ಳ ದೇವಶಂಡ್ರೆ, ಯೇಸು ಸ್ವಾಮಿಗಿಂತ ಅಭಿಷಕ್ತರು ಯಾರಿದ್ದಾರೆ? ಯೇಸು ಸ್ವಾಮಿಗಿಂತ ಅದ್ಭುತವಾಗಿರುವಂತರು ಯಾರಿದ್ದಾರೆ? ಯೇಸುವಿನ ನಾಮದಲ್ಲಿ ಯೇಸು ಸ್ವಾಮಿಗಿಂತ ಮಿಗಿಲಾದಂಥ ಆಲೋಚನಾ ಕರ್ತನ ಯಾರಿದ್ದಾರೆ? ಇವತ್ತು ನಿನ್ನ ಬದುಕಿನಲ್ಲಿ ಅನೇಕ ಸೋಲುಗಳನ್ನು, ಅನೇಕ ವಿಧವಾದಂಥ ಅವಮಾನಗಳನ್ನು, ಅನೇಕ ವಿಧವಾದಂಥ ಕೊರತೆಗಳನ್ನು ಇವತ್ತು ನೀನು ಹೊಂದಿಕೊಂಡಿರುವುದಾದರೆ ಅದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ನಿನ್ನ ಪ್ರಾರ್ಥನಾ ಜೀವಿತವೇ. ಆ ಪ್ರಾರ್ಥನೆ ಎನ್ನುವಂಥ ಆ ಆಯುಧ ವೈಯಕ್ತಿಕವಾಗಿ ನೀನು ಉಪಯೋಗಿಸಿದ್ದೇ ಆಗಿದ್ದರೆ, ಪ್ರತಿಯೊಂದು ಸಂದರ್ಭದಲ್ಲಿ ನೀನು ಕೂಗಿದ್ದೇ ಆಗಿದ್ದರೆ, ನಿನ್ನ ಬದುಕಿನಲ್ಲಿ ಇಂಥ ಒಂದು ಹೀನಾಯ ಪರಿಸ್ಥಿತಿ, ಇಂಥ ಒಂದು ಕಷ್ಟದ ಪರಿಸ್ಥಿತಿ, ಇಂಥ ಒಂದು ದುಃಖದ ಪರಿಸ್ಥಿತಿ ನಿನ್ನ ಬದುಕಿನಲ್ಲಿ ಬರ್ತಾ ಇರಲಿಲ್ಲ. ಪ್ರಿಯರೇ, ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಕಷ್ಟಗಳನ್ನು, ಪ್ರತಿಯೊಂದು ದುಃಖಗಳನ್ನು, ಪ್ರತಿಯೊಂದು ವೇದನೆಗಳನ್ನು, ನಿನ್ನ ಅಂತರಾಳದ ಅರ್ಥನಾದಗಳನ್ನು
ಅದರ ಸ್ವರವನ್ನು ಕೇಳುವುದಕ್ಕಾಗಿಯೇ ದೇವರು ಯಾವಾಗಲೂ ಎದುರು ನೋಡ್ತಾ ಇರ್ತಾನೆ. ಇಲ್ಲಿ ನೋಡ್ರಿ, ದಾವೀದನ ವಿಷಯದಲ್ಲಿ ದೇವರು ಮಾಡುತ್ತಿರುವಂಥ ಕಾರ್ಯಗಳನ್ನು ನೆನೆಸುವಾಗ ಎಷ್ಟೇ ಲಕ್ಷ ಜನ ಬರಲಿ, ದಾವೀದ ನೀನು ಮಾತ್ರ ಹೆದರಬೇಡ, ಆದರೆ ಈ ಸಾರಿ ಮಾತ್ರ ಡಿಫ್ರೆಂಟಾಗಿ ನೀನು ಹೋಗಬೇಕು, ಮುಂಭಾಗದಿಂದ ಹೋಗದೆ ಹಿಂದುಗಡೆಯಿಂದ ಹೋಗು, ಬಾಕಾ ಮರದ ಆ ತುದಿಯಲ್ಲಿ ಅಲ್ಲಿ ಸಪ್ಪಳ ಬಂದಾಗ ನೀನು ಅನ್ಕೋಬೇಕು ನಾನು ಆಲ್ರೆಡಿ ಬರ್ತೇನೆ ಎಂಬುದಾಗಿ. ಏನು ನಡೀತು ಗೊತ್ತಾ? ಮುಂದೆ ನೀವು ಆ ವಾಕ್ಯವನ್ನು ಓದುತ್ತಾ ಹೋದರೆ ದಾವೀದ ಒಬ್ಬನೇ ಸರಿಸುಮಾರು ಲಕ್ಷಾಂತರ ಜನರನ್ನು ಯೆಹೋವನ ಬಲದಿಂದ ಹತ ಮಾಡಿದನಂತೆ. ಲಕ್ಷಾಂತರ ಜನರನ್ನು ಬರೀ ಕತ್ತಿ ಹಿಡ್ಕೊಂಡು ಮುಂದುಗಡೆ ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಆತನ ಹಿಂಭಾಗದಿಂದ ಯೆಹೋವ ದೇವನು ಶತ್ರುಗಳನ್ನು ಸಂಹಾರ ಮಾಡಿಕೊಂಡು ಬರ್ತಾ ಇದ್ದಾನೆ. ಸಾಮಾನ್ಯವಾದ ಯುದ್ಧ ಅಲ್ಲಾರೆ ಇದು. 30 ಕಿಲೋಮೀಟರ್ ದೂರ, 1-2 ಕಿಲೋಮೀಟರ್ ನಡೆಯೋದಕ್ಕೆ ನಮಗೆ ಸುಸ್ತಾಗುತ್ತೆ ಅಲ್ವಾ? 30 ಕಿಲೋಮೀಟರ್ಗಳ ದೂರ ಇದ್ದಂಥ ಸೈನ್ಯ ಸಮೂಹವನ್ನು ದಾವೀದನ ಮೂಲಕವಾಗಿ ದೇವರು ನಾಶಪಡಿಸ್ತಾನೆ. ಯೇಸುವಿನ ನಾಮದಲ್ಲಿ ಇವತ್ತು ನಿನ್ನ ಬದುಕಿನಲ್ಲಿ ಯಾವ ಬಲಿಷ್ಠವಾದಂಥ ಸೈನ್ಯ, ಯಾವ ಬಲಿಷ್ಠವಾದಂಥ ತಡೆ, ಯಾವ ಬಲಿಷ್ಠವಾದಂಥ ಜನಾಂಗ, ಯಾವ ಬಲಿಷ್ಠವಾದಂಥ ಕ್ರಿಯೆ ಕಾರ್ಯಗಳು, ಯಾವ ಶಕ್ತಿಗಳು ನಿನ್ನ ವಿಷಯದಲ್ಲಿ ನಿಂತುಕೊಂಡಿದ್ದಾವೋ ನಿನಗೆ ಚೆನ್ನಾಗಿ ಗೊತ್ತು. ಆದರೆ ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಪ್ರೀತಿಯುಳ್ಳ ದೇವಜನರೇ, ಯಾವಾಗ ಇಂಥ ವಿಧವಾದಂಥ ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಬರ್ತದೋ ಆ ಸಂದರ್ಭದಲ್ಲಿ ನಾವು ದುರ್ಗವನ್ನು ಆಶ್ರಯ ಮಾಡಿಕೊಳ್ಳಬೇಕು, ಪ್ರಾಕಾರದ ಒಳಗಡೆ ಪ್ರವೇಶ ಮಾಡಬೇಕು, ಯಾರ ಮುಖಾನ ನೋಡಬಾರದು. ನಮ್ಮ ಹೃದಯಗಳನ್ನು ತೆರೆದು ದೇವರ ಕಡೆಗೆ ತಿರುಗಿಸಿ, ದೇವರ ಕರ್ತನ ಯಾವುದಕ್ಕಾಗಿ ಇದು ಬಂತು, ಯಾಕಾಗಿ ಇದು ಬಂತು, ಇದರಲ್ಲಿ ನಾನು ಜಯ ಹೊಂದುತ್ತೇನೋ ಇಲ್ಲವೋ, ದೇವರ ಕರ್ತನೆ ಸ್ವಾಮಿ ಇದರಿಂದ ಬಿಡುಗಡೆ ಆಗುತ್ತೋ ಇಲ್ಲವೋ, ದೇವರ ಕರ್ತನೆ ಇದರಲ್ಲಿ ನಿನ್ನ ಚಿತ್ತ ಏನಿದೆ, ಏನು ಮಾಡಬೇಕೆಂಬುದಾಗಿದೆ, ದೇವರ ಕರ್ತನೆ ನಾನು ನಿನ್ನ ಮಗನು ಎಂಬುದಾಗಿ ಕೂಗುವಾಗ ಪರಲೋಕದ ದೇವರು ನಿನ್ನ ಪರವಾಗಿ ಇಳಿದು ಬರ್ತಾನೆ. ಕೂಗೋದಂದ್ರೆ ಏನು ಗೊತ್ತಾ? ಸಹಾಯ ಬೇಡೋದು ಅಂದರೆ ಏನು ಗೊತ್ತಾ? ನಾನು ಬಲಹೀನನು ಸ್ವಾಮಿ, ನಾನು ಶಕ್ತಿಹೀನನು, ನನಗೆ ಯುಕ್ತಿಹೀನನು, ನನಗೆ ಅಷ್ಟು ಶಕ್ತಿ ಬಲ ಇಲ್ಲ ದೇವರೇ, ಕರ್ತನೆ ನನ್ನನ್ನು ನೀನು ಬಲಪಡಿಸಿ ಎಂಬುದಾಗಿ ಹೇಳುವುದೇ ಕೂಗುವಿಕೆ, ಅದೇ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನೇ ದೇವರು ಅಂಗೀಕಾರ ಮಾಡಿಕೊಂಡು ದೇನಾಕ್ಕೆ ಸ್ತೋತ್ರವಾಗಲಿ ನಮಗೆ ಆಲೋಚನೆಗಳನ್ನು ಪ್ರಕಟಿಸುತ್ತಾನೆ, ಶತ್ರುಗಳನ್ನು ಜಯಿಸುವಂಥ ಬಲವನ್ನು ಕೊಡುತ್ತಾನೆ, ಜ್ಞಾನಾಭಿಷೇಕದಿಂದ ದೇವರು ತುಂಬುತ್ತಾನೆ, ಬಿಡುಗಡೆಗಳನ್ನು ದೇವರು ನಮಗೆ ಅನುಗ್ರಹಿಸುತ್ತಾನೆ. ಯೇಸುವಿನ ನಾಮದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಸದಾ ಸಾಕ್ಷಿ ಹೇಳಿದ್ದೇವ್ರಿ, ನಾನು ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೇನೆ, ನನಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ, ನನ್ನ ಬಿಸ್ನೆಸ್ಗೆ ಇಂಥ ದೇವರು ಬಿಡುಗಡೆ ಕೊಟ್ಟನೆಂಬುದಾಗಿ ಎಷ್ಟು ಸಾಕ್ಷಿ ಕೇಳ್ತೀರಾ? ಪ್ರತಿ ದಿನವೂ ಸದಾ ಸಾಕ್ಷಿ ಕೇಳ್ತೇವೆ ಪ್ರೀತಿಯ ದೇವಜನರೇ. ಆದರೆ ಇವತ್ತು ದೇವರು ನಿಮ್ಮ ಸಂಗಡ ಮಾತನಾಡುತ್ತಿರುವಂಥ ಪ್ರಾಮುಖ್ಯವಾದ ಸಂಗತಿಯನ್ನು ಗೊತ್ತಾ? ಒಂದು ವೇಳೆ ನೀನು ಎಷ್ಟೇ ಪಾಪಿಯಾಗಿರುವುದಾದರೂ, ಪಾಪದ ಲೋಕದಲ್ಲಿ ನೀನು ಮುಳುಗಿರುವುದಾದರೂ, ಆ ಪಾಪದ ಗುಂಡಿ ಒಳಗಿಂದಲೇ ದೇವ ಕಾಪಾಡು ಎಂಬುದಾಗಿ ಕುರಿಯ ರೀತಿಯಲ್ಲಿ ನೀನು ಕೂಗುವುದಾದರೆ, ಜೀವಿಸುವ ಕುರುಬನಾಗಿರುವಂಥ ಆ ಯೇಸು ಸ್ವಾಮಿ ಬೇಗನೆ ಬಂದು ಆ ಕೊಳಕಿನಿಂದ ನಿನ್ನನ್ನು ಮೇಲಕ್ಕೆತ್ತಿ ನಿನ್ನನ್ನು ತನ್ನ ಪರಿಶುದ್ಧವಾದಂಥ ರಕ್ತದಿಂದ ಶುದ್ಧೀಕರಿಸಿ ಹೆಗಲ ಮೇಲೆ ಹೊತ್ತು ಯಾವ ಶತ್ರುಗಳು ನಿನ್ನನ್ನು ಮುಟ್ಟದ ಹಾಗೆ, ಯಾವ ಲೋಕದ ಕ್ರಿಯೆಗಳು ನಿನ್ನನ್ನು ಮುಟ್ಟದ ಹಾಗೆ, ಯಾವ ಪಾಪದ ಸಂಗತಿಗಳು ನಿನ್ನನ್ನು ಮುಟ್ಟದ ಹಾಗೆ ನಿನ್ನನ್ನು ತನ್ನ ಎದೆಯಲ್ಲಿ ಆತನ ಹೆಗಲಲ್ಲಿ ಒದಗಿಸಿಕೊಂಡು ನಡೆಸೋದಕ್ಕೆ ಈಗಲೂ ಸದಾ ಸಿದ್ಧನಾಗಿದ್ದಾನೆ. ಒಂದು ವೇಳೆ ನಾನು ಇದೇ ಲೋಕದಲ್ಲಿ ಇರ್ತೇನೆ, ಇದೇ ನನ್ನ ಜೀವನ, ಸ್ವಲ್ಪ ದಿನ ಚೆನ್ನಾಗಿರ್ತೇನೆ, ಸ್ವಲ್ಪ ದಿನ ನನ್ನ ಬದುಕು ಹೀಗೆ ಮಾಡಿಕೊಡ್ತೇನೆ ಎಂಬುದಾಗಿ ಹೇಳೋದಾದರೆ ದೇವರು ಸದಾ ಏನು ಮಾಡೋಕ್ಕಾಗಲ್ಲ ರೀ. ಖಂಡಿತವಾಗಿಯೂ ಈ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವಂಥ ನೀವು, ಕುಟುಂಬಸ್ಥರಾಗಿ ಬಂದಿರುವಂಥ ನೀವು, ಇದ್ದ ಪರಿಸ್ಥಿತಿನಲ್ಲಿ ನೀವು ಇರಿದ್ದೀರಿ ಅಂದರೆ ಇನ್ನೂ ಲೋಕದ ಸಂಗತಿ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ.
ಆ ಲೋಕದ ಸಂಗತಿಯನ್ನು ಬಿಟ್ಟು ಹೊರಗಡೆ ಬಂದು ಒಂದು ಪ್ರಾಕಾರವನ್ನು ಮಾಡಿಕೊಳ್ಳಬೇಕು. 4 ಗೋಡೆಗಳ ಮಧ್ಯದಲ್ಲಿ ಬಾಗಿಲನ್ನು ಮುಚ್ಚಿಕೊಳ್ಳಬೇಕು. ಮೊಣಕಾಲನ್ನು ಊರಿ ದೇವರ ಕಡೆಗೆ ಕೈಗಳನ್ನೆತ್ತಿ, ದೇವರೇ ಕರ್ತನೆ, ಇದರಲ್ಲಿ ನನಗೆ ಜಯ ಕೊಡುವ ತನಕ, ನೀನು ಆಶೀರ್ವಾದ ಮಾಡುವ ತನಕ, ದೇವರೇ ನೀನು ಬಲಪಡಿಸುವ ತನಕ, ನಿನ್ನ ಆಲೋಚನೆಗಳು ಪ್ರಕಟವಾಗುವ ತನಕ, ನಿನ್ನ ಚಿತ್ತ ನಿರ್ಣಯವಾಗುವ ತನಕ, ಅಪ್ಪ ನಾನಂತೂ ನಿನ್ನನ್ನು ಬಿಡಲ್ಲ. ನೀನು ನನ್ನನ್ನು ಕರೆದ ಉದ್ದೇಶ, ನೀನು ನನ್ನನ್ನು ನಡೆಸುವಂಥ ರೀತಿ, ದೇವರ ಕರ್ತನೆ ಸ್ವಾಮಿ ನಿನ್ನ ಕೈನಲ್ಲಿ ದೇವರ ಕರ್ತನೆ ನನ್ನನ್ನು ರೂಪಿಸು, ಜಜ್ಜು, ಮಾರ್ಪಡಿಸು ಎಂಬುದಾಗಿ ನಮ್ಮನ್ನೇ ನಾವು ಹೃದಯಪೂರ್ವಕವಾಗಿ ಆತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವಾಗ, ದಾವೀದನ ಜೀವಿತದಲ್ಲಿ ಕೊಟ್ಟಂಥ ಆಲೋಚನೆಗಳನ್ನು ಇವತ್ತು ಸದಾ ದೇವರು ಕೊಟ್ಟು ನಮ್ಮನ್ನು ಬಲಪಡಿಸಿ ನಡೆಸುವಂಥವನಾಗಿದ್ದಾನೆ. ಇವತ್ತಿನಿಂದ ನಿಮ್ಮ ಪ್ರಾರ್ಥನೆ ಜೀವಿತ ಒಂದು ಪ್ರಾಕಾರದೊಳಗೆ ಪ್ರವೇಶ ಮಾಡಿ, ನಿಮ್ಮ ದೇವರು ನಿಮ್ಮ ಜೀವಿತದಲ್ಲಿ ಇರುವಂಥ ಪ್ರತಿಯೊಂದು ಅಗತ್ಯಗಳನ್ನು ಪರಿಪೂರ್ಣವಾಗಿ ನೆರವೇರಿಸಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಾನಾದರೂ ಪ್ರಾರ್ಥಿಸ್ತೇನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಪಾನಿನ ವಾಕ್ಯಗಳ ಮೂಲಕವಾಗಿ ಮಾತನಾಡಿ, ತಂದೆಯಾದ ದೇವರ ಕರ್ತನೆ ಕುರಿಯೋಪಾದಿಯಲ್ಲಿ ನಾವು ಕೂಗಬೇಕೆಂಬುದಾಗಿ ಕೂಗುವ ಪ್ರತಿಯೊಂದು ಕರ್ತನೆ ಸ್ವಾಮಿ ಮನುಷ್ಯರಿಗೆ ನೀನೇ ಹತ್ತಿರವಾಗಿದಿ. ದೇವರೇ ಕರ್ತನೆ ಕೂಗಿದಂಥ ಕರ್ತನೆ ಸ್ವಾಮಿ ದಾವೀದನಿಗೆ ಸೈನ್ಯಗಳನ್ನು ಸಮೂಹವನ್ನು ನಾಶಪಡಿಸುವಂಥ ಬಲಶಕ್ತಿಯನ್ನು ಕೊಟ್ಟಂಥ ದೇವರೇ, ಇವತ್ತು ಶತ್ರು ಆಗಿರುವಂಥ ಸೈತಾನನು ದೇವ ಕರ್ತನೆ ಸ್ವಾಮಿ ಅನೇಕರನ್ನು ಇವತ್ತು ಆಳ್ವಿಕೆ ಮಾಡ್ತಾ ಇದ್ದಾನೆ. ದೇವ ಮಕ್ಕಳು ಎಣಿಸಿಕೊಂಡವಂಥವರು ಕರ್ತನೆ ಸ್ವಾಮಿ ಲೋಕ ರೂಢಿಯಲ್ಲಿ ಕರ್ತನೆ ಬದುಕುತ್ತಾ ಇದ್ದಾರೆ, ಶೋಕಿ ಮಾಡುತ್ತಾ ನಿಂತ್ಕೊಂಡಿದ್ದಾರೆ. ದೇವರ ಕರ್ತನೆ ಪ್ರಾರ್ಥಿಸಬೇಕೆನ್ನುವಂಥ ಆಲೋಚನೆ ಅವರ ಒಳಗಡೆ ಬಂದೇ ಇಲ್ಲ. ಯೇಸುವಿನ ನಾಮದಲ್ಲಿ ಕರ್ತನೆ ಇವತ್ತಿನಿಂದ ದೇವಾದ ದೇವನ ಕರ್ತನೆ ಈ ಆತ್ಮಿಕತೆ ಮಕ್ಕಳ ಜೀವಿತದಲ್ಲಿ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು ದೇವರ ಕರ್ತನೆ ಸ್ವಾಮಿ ಪ್ರಾರ್ಥನೆಯಲ್ಲಿ ದೃಢಗೊಳ್ಳುವಂತೆ, ಇವರ ವಿರುದ್ಧವಾಗಿ ಮುಂದೆ ಬರುವಂಥ ಈಗ ಎದ್ದಿರುವಂತಹ ಕರ್ತನೆ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಕರ್ತನೆ ಬಿದ್ದು ಹೋಗಲಿಕ್ಕಾಗುವ ಹಾಗೆ ನಿನ್ನ ಆಲೋಚನೆಯನ್ನು, ನಿನ್ನ ಕರ್ತನೆ ಸ್ವಾಮಿ ಪ್ಲಾನ್ಗಳನ್ನು ಈ ಮಕ್ಕಳು ಪಡೆದುಕೊಂಡು ಜಯದ ಜೀವಿತವನ್ನು ಮಾಡುವಂತೆ ಕರ್ತನ ನಿಂತಾನೆ ಕೃಪೆ ಮಾಡುವಂತೆ ನಾವು ನಸರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಕರ್ತನ ಈ ಕುಟುಂಬಗಳಲ್ಲಿ ದೈವಿಕವಾದಂಥ ಪ್ರಸನ್ನತೆ ನಿರಂತರವಾಗಲಿ. ರಾಜ ಮಕ್ಕಳ ಮದುವೆ ವಿಷಯದಲ್ಲಿ ಕರ್ತನ ಸ್ವಾಮಿ ಈ ವರ್ಷದಲ್ಲಿ ದೇವರ ಶುಭದಾಯಕವಾದ ಬಾಗಿಲುಗಳನ್ನು ತೆರೆ ಮಾಡು. ಉದ್ಯೋಗಕ್ಕಾಗಿ ಎದುರು ನೋಡುತ್ತಿರುವಂಥ ಮಕ್ಕಳಿಗೆ ಹೊಸ ಉದ್ಯೋಗಗಳು ಸಿಗಲಿ. ಯೇಸುವಿನ ನಾಮದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರುವಂಥ ಮಕ್ಕಳನ್ನು ದೇವರ ಕರ್ತನ ನೀವು ದೃಢಪಡಿಸಿ ಆಶೀರ್ವದಿಸಿ, ಆ ಎಕ್ಸಾಮ್ಗಳಲ್ಲಿ ಔಟ್ ಆಫ್ ಮಾರ್ಕ್ಸ್ಗಳು ಬರಲಿಕ್ಕಾಗುವಂತೆ ಸೆಲೆಕ್ಷನ್ ಆಗುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಮಕ್ಕಳಿಗೆ ಜ್ಞಾನ, ತಿಳುವಳಿಕೆ, ವಿವೇಕಾತ್ಮನಿಂದ ತುಂಬಿಸು. ದೇವರೇ ಬಿಸ್ನೆಸ್ ಮಾಡ್ತಿರುವಂಥ ಮಕ್ಕಳಿಗೆ ದೇವರೇ ಸಮೃದ್ಧಿಯ ಬಾಗಿಲುಗಳನ್ನು ತೆರೆ ಮಾಡು. ಯೇಸುವಿನ ನಾಮದಲ್ಲಿ ಯಾರು ಬಂಚತನದಲ್ಲಿ ಇದ್ದಾರೋ ಅವರ ಮಕ್ಕಳ ಭಾಗ್ಯವನ್ನು, ಯಾರು ಹಾಸಿಗೆ ಮೇಲೆ ಕರ್ತನ ಸ್ವಾಮಿ ಬೆಡ್ ರಿಡನ್ ಆಗಿದ್ದಾರೋ ಅವರಿಗೆ ನೂತನವಾದಂಥ ಕರ್ತನ ಶಕ್ತಿ ಬಲವನ್ನು ದೇವರೇ ನೀನು ಅನುಗ್ರಹಿಸುವಂತವನಾಗು. ನಿನ್ನ ಪುನರುತ್ಥಾನದ ಶಕ್ತಿ ದೇವರೇ ಕರ್ತನೆ ಒಂದೊಂದು ದೇವರೇ ಬಡತನದ ಮೇಲೂ, ಶಾಪಗಳ ಮೇಲೂ, ದೇವರೇ ಮಾಟ ಮಂತ್ರಗಳ ಮೇಲೂ, ಅಂಧಕಾರ ಶಕ್ತಿಗಳ ಮೇಲೂ ಈಗಲೇ ಕರ್ತನೆ ಪ್ರವೇಶ ಮಾಡಲಿ. ಯೇಸುವಿನ ನಾಮದಲ್ಲಿ ಈ ಕುಟುಂಬ ಪ್ರಾರ್ಥನೆಯನ್ನು ಕೇಳುತ್ತಿರುವಂಥ ಪ್ರತಿಯೊಂದು ಗುಡ್ಡಾರುಗಳಲ್ಲಿ ದೇವರ ನಿನ್ನ ಪ್ರಭಾವ ಎರಗಿ ಬರಲಿ. ರಾಜ ಎಲ್ಲ ವಿಧವಾದಂಥ ತಡೆಗಳು ಇವತ್ತು ಲಯವಾಗಿ ದೇವರೇ ಪ್ರತಿಯೊಬ್ಬರು ಸದಾ ದೇವರೇ ಪ್ರಾರ್ಥನಾ ವೀರರಾಗಿ ಮಾರ್ಪಟ್ಟು ದೇವರೇ ನಿನ್ನಿಂದಲೇ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ನೀನು ಕೃಪೆ ಮಾಡುವಂತೆ ನಾವು ಪ್ರತ್ಯೇಕವಾಗಿ ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂಥ ಒಬ್ಬೊಬ್ಬರ ಸದಾ ಹೆಸರಾಗಿ ಆಶೀರ್ವಾದ ಮಾಡು. ಇವತ್ತು ಪ್ರತ್ಯೇಕವಾಗಿ ನಿನ್ನ ಸಮ್ಮುಖದಲ್ಲಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದಂಥ ನಿನ್ನ ಸನ್ನಿಧಿ ಸೇವೆಗೆ ಕೊಟ್ಟಂಥ ಮಕ್ಕಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಒಬ್ಬೊಬ್ಬರನ್ನು ಸದಾ ಹೆಸರಾಗಿ ನಿನ್ನ ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ UPSಗಾಗಿ ಪ್ರಾರ್ಥಿಸುತ್ತಿರುವಂಥ, ಅದಕ್ಕಾಗಿ ಕಾಣಿಕೆಗೋಸ್ಕರವಾಗಿ ಸಿದ್ಧವಾಗುತ್ತಿರುವಂಥ ಮಕ್ಕಳಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅವರ ಕೈಗಳನ್ನು ಬಲಪಡಿಸಪ್ಪ. ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಮನೆಯಲ್ಲಿ ದೇವರ ಕರ್ತನೆ 4 ಕಿಲೋವ್ಯಾಟ್ಸ್ನ UPSನ ತೆಗೆದುಕೊಳ್ಳಿಕ್ಕಾಗುವಂತೆ ನೀನು ತಾನೇ ಸಹಾಯ ಮಾಡಿ ನಡೆಸು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಕರ್ತನ ಸನ್ನಿಧಾನದಲ್ಲಿ ಈ ಸಂದೇಶಗಳನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಪ್ರತಿದಿನ ಸಂಜೆ ನಡೆಯುವಂಥ ಯೂಟ್ಯೂಬ್ ಚಾನಲ್ನ ಆ ಲೈವ್ ಟೆಲಿಕಾಸ್ಟನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ನಡೆಯುವಂಥ ಕುಟುಂಬ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ರಿ. 14ನೇ ತಾರೀಕಿನ 6 ಗಂಟೆಯಿಂದ ನಡೆಯುವಂಥ ಶ್ರೇಷ್ಠವಾದಂಥ 24 ಗಂಟೆಗಳ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳ್ರಿ. 26ನೇ ತಾರೀಕಿನ ಕೂಟಕ್ಕಾಗಿ, ಈ ತಿಂಗಳು ನಡೆಯುವಂಥ ಕೂಟಕ್ಕಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.